ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಎಲ್ಲನೂ ತೊಗೊಬಂದಿದ್ದೆ. ನೀಟಾಗೆಲ್ಲ ಜೋಡಿಸಿ ಎತ್ತಿಟ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ಫಿಲ್ ಮಾಡಿ ಬಾಕ್ಸಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಸೊಪ್ಪು ಕೂಡ ತೊಗೊಬಂದಿದ್ದೆ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಎಲ್ಲ ಸಬ್ಬಕ್ಕಿ ಎಲ್ಲ ತೊಗೊಬಂದಿದ್ದೆ. ಅದನ್ನು ಎಲ್ಲ ಬಿಡಿಸೋದೇ ಲೇಟಾಗಿಬಿಡುತ್ತೆ. ಸೊಪ್ಪು ಬಿಡಿಸೋದೇ ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ. ಆಮೇಲಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗ್ದು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ಇನ್ನು ಟೈಮ್ ಆಗಿಬಿಡುತ್ತೆ. ಅಡುಗೆಗೂ ಕೂಡ ಸ್ವಲ್ಪ ಸೊಪ್ಪೆಲ್ಲ ಬೇಕಿತ್ತಲ್ವ, ಅದಕ್ಕೋಸ್ಕರ ಫಸ್ಟೇ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಸ್ವಲ್ಪನೇ ತೊಗೊಬರ್ತೀನಿ, ಅಂದರೆ ಒಂದು 3-4 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಕಾರಿನ ತೊಗೊಬರ್ತೀನಿ. ಇನ್ನು ಸೊಪ್ಪೆಲ್ಲ ಒಂದು ವಾರ ಆಗುತ್ತೆ. ಅಂದರೆ ಜಾಸ್ತಿ ಏನು ತಂದು ಫಿಲ್ ಮಾಡಿ ಇಟ್ಕೊಳ್ಳಲ್ಲ. ಒಂದು ವಾರ 15 ದಿನಕ್ಕಾಗಷ್ಟು ತರಕಾರಿ ಏನು ತಂದು ನಾನು ಫಿಲ್ ಮಾಡಿ ಇಟ್ಕೊಳ್ಳೋದಿಲ್ಲ. ಒಂದು 3-4 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಂದು ಸ್ಟೋರ್ ಮಾಡ್ಕೋತೀನಿ. ನಾವು ಈ ರೀತಿ ಸೊಪ್ಪನ್ನು ಒಂದು ಟಿಶ್ಯೂ ಪೇಪರಿಂದ ಫಿಲ್ ಮಾಡಿಕೊಂಡ್ರೆ ಅದ್ರ ಮೇಲ್ಗಡೆ, ಅಂದರೆ ರೋಲ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು, ಬೇಗನೆ ಹಾಳಾಗೋದಿಲ್ಲ. ನಾನು ಮೇಲ್ಗಡೆ ಬಾಕ್ಸ್ ಮೇಲ್ಗಡೆ ಮಾತ್ರ ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಫಿಲ್ ಮಾಡ್ಕೋತಾ ಇದ್ದೀನಿ. ಇನ್ನು ಇವತ್ತು ಚಿಕನ್ ತೊಗೊಬಂದಿದ್ರು ನನ್ನ ಹಸ್ಬೆಂಡು. ಚಿಕನ್ ಸಾಂಬಾರು ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಕಬಾಬ್ನ ಮಾಡ್ಕೊಬಿಡೋಣ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ಅಡುಗೆ ಮನೆ ಕ್ಲೀನಿಂಗ್ ಆಗಿರಬೇಕು ಅಂತಂದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ನಾನು ಅಂದರೆ ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಂಡಿದ್ದೀರಲ್ವ, ಟಿಪ್ಸ್ ಏನಾದರೂ ಹೇಳಿ ಅಂತ ಕಮೆಂಟ್ ಮಾಡ್ತಿದ್ರಲ್ವ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನನಗೆ ಅಂದರೆ ಅಡುಗೆ ಮನೆ ಫಸ್ಟು ಕ್ಲೀನಾಗಿದ್ಬಿಟ್ರೆ ನನಗೆ ಏನೋ ಒಂಥರ ಸಮಾಧಾನ. ಮನೆಯೇ ಕ್ಲೀನಾಗಿದ್ದಂಗೆ. ಅಡುಗೆ ಮನೆ ಮತ್ತು ಪಾತ್ರೆ ಬಟ್ಟೆಗಳೆಲ್ಲ ನೀಟಾಗಿ ನಾವು ಜೋಡಿಸ್ಕೊಬಿಟ್ರೆ ಬೇರೆ ಕೆಲಸ ಮಾಡೋದಕ್ಕೆ ಅಷ್ಟು ಟೈಮ್ ಹಿಡಿಯೋದಿಲ್ಲ ನಮಗೆ. ಏನೋ ಒಂಥರ ಬೇಗ ಬೇಗ ಮುಗಿಸ್ಕೊಬಿಡ್ಬೋದು. ಅದರಲ್ಲೂ ನಾವು ಜಾಸ್ತಿ ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೆಣ್ಮಕ್ಳಲ್ವ. ಅಡುಗೆ ಮಾಡೋದಕ್ಕಾಗಿರ್ಬೋದು, ಬೇರೆ ಕೆಲಸ ಜಾಸ್ತಿ ನಾವು ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೂ ಒಂಥರ ಏನೋ ಖುಷಿ ಅನಿಸುತ್ತೆ. ಅಡುಗೆ ಮನೆ ಸ್ವಲ್ಪ ನೀಟಾಗಿದೆ ಅಂತ ಅಂದರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೂ ಸಮಾಧಾನ, ಅಡುಗೆ ಮಾಡಲಿಕ್ಕೂ ಒಂಥರ ಖುಷಿ ಅನಿಸುತ್ತೆ. ಅದೇ ಗಲೀಜಾಗಿ ಏನಾದರೂ ಇಟ್ಕೊಬಿಟ್ಟಿದ್ರಂತೂ ಅಯ್ಯೋ ಯಾರು ಮಾಡ್ತಾರೆ. ಎಲ್ಲನೂ ಕ್ಲೀನಾಗಿ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡಲಿಕ್ಕೂ ಕೂಡ ತುಂಬಾ ಬೇಜಾರಾಗಿಬಿಡುತ್ತೆ. ಆದಷ್ಟು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರೋದು, ನೀಟಾಗಿ ಇಟ್ಕೊಳ್ಳೋದು, ಅಡುಗೆ ಮಾಡ್ತಾ ಮಾಡ್ತಾನೆ ಒಂದು ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು. ಈ ರೀತಿ ಎಲ್ಲ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ಆದಷ್ಟು ಕ್ಲೀನಾಗಿ ಇಟ್ಕೋಬೋದು. ಅಂತ ಅಂದರೆ ಈ ವೆಟ್ಟಾಗಿರೋ ಜಾಗದಲ್ಲೇ ಜಾಸ್ತಿ ಬ್ಯಾಕ್ಟೀರಿಯಾಗಳಾಗಿರ್ಬೋದು. ಸಿಂಕಲ್ಲಿ ಜಾಸ್ತಿ ನೀರೆಲ್ಲನೇ ಪಾತ್ರೆ ತೊಳಿತಾ ಇರ್ತೀವಿ, ಮತ್ತು ತೇವಾಂಶ ಜಾಸ್ತಿ ಇರುತ್ತೆ ಅಲ್ವಾ. ಆದಷ್ಟು ಇಂಥ ಇದರಲ್ಲೇ ಬ್ಯಾಕ್ಟೀರಿಯಾಗಳೆಲ್ಲ ರಿಲೀಸ್ ಆಗೋದಾಗಿರ್ಬೋದು. ಮತ್ತು ಬಟ್ಟೆಲಾಗಿರ್ಬೋದು, ಕೈ ಒರೆಸ್ಕೋತಾ ಇರ್ತೀವಿ, ಕ್ಲಾತ್ ಇಟ್ಕೊಂಡಿರ್ತೀವಲ್ವ ಅಡುಗೆ ಮನೇಲಿ, ಅದೆಲ್ಲ ಫುಲ್ಲು ವೆಟ್ಟಾಗಿರುತ್ತೆ. ಅದರಲ್ಲೆಲ್ಲ ಬ್ಯಾಕ್ಟೀರಿಯಾಗಳು ರಿಲೀಸ್ ಆಗ್ತಿರುತ್ತೆ ಅಲ್ವಾ. ಆದಷ್ಟು ಒಂದು ಸ್ವಲ್ಪ ಹೈಜೀನಾಗಿ ಕ್ಲೀನಾಗಿ ಮೇಂಟೈನ್ ಮಾಡೋದು ತುಂಬಾ ಒಳ್ಳೆಯದು. ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅಂತ ಅಂದರೆ ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ, ಅಂದರೆ ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಟ್ಟಿರ್ತೀನಲ್ವ, ಬೆಳಿಗ್ಗೆ ಎದ್ದ ತಕ್ಷಣ ನೀಟಾಗಿ ಸೆಲ್ಫ್ ಎಲ್ಲನೇ ಒಂದ್ಸಲ ಒರೆಸ್ಕೊಬಿಡ್ತೀನಿ. ಅಂತ ಅಂದರೆ ಗ್ಯಾಸ್ ಸ್ಟವು ಎಲ್ಲನೂ ನೀಟಾಗಿ ಒಂದ್ಸಲ ಬಟ್ಟೆ ತೊಗೊಂಡು ಒರೆಸ್ಕೊಬಿಡ್ತೀನಿ. ಜಿರಳೆ ಏನಾದರೂ ಓಡಾಡಿದರೆ ಅದೆಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಇನ್ನೊಂದ್ಸಲ ಎಲ್ಲನೂ ಒರೆಸ್ಕೊಬಿಡ್ತೀನಿ. ನಾನೊಂದು ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ವಿನೆಗರು, ಸ್ವಲ್ಪ ವಿಮ್ ಜೆಲ್ಲು ಮತ್ತು ಬೇಕಿಂಗ್ ಸೋಡಾ ಎಲ್ಲನೂ ಫುಲ್ಲು ಒಂಥರ ಲಿಕ್ವಿಡ್ ರೀತಿ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅಂತಂದರೆ ಸಣ್ಣ ಸಣ್ಣ ಸೊಳ್ಳೆಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಹುಳಗಳಾಗಿರ್ಬೋದು, ಇದೆಲ್ಲ ತರಕಾರಿ ಎಲ್ಲ ನೀನು ಕಟ್ ಮಾಡಿರ್ತೀವಲ್ವ, ಇದೆಲ್ಲ ಬರ್ತಿರುತ್ತೆ ಅಂದ್ಬಿಟ್ಟು ಈ ರೀತಿ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಬಿಟ್ರೆ ನಾವು ಕೌಂಟರ್ ಟಾಪ್ ಮೇಲೆ ಆಗಿರ್ಬೋದು, ಗ್ಯಾಸ್ ಸ್ಟವ್ ಮೇಲೆ ಆಗಿರ್ಬೋದು, ಅಷ್ಟು ನಮಗೆ ಜಿರಳೆಗಳು, ಆ ವಾಸನೆಗೆ ಕೂಡ ಜಿರಳೆಗಳೇನು ಬರೋದಿಲ್ಲ. ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಮಾರ್ನಿಂಗ್ ಟೈಮೇ ಒಂದ್ಸಲ ನೀಟಾಗಿ ಎಲ್ಲನೂ ಒರೆಸ್ಕೊಬಿಡ್ತೀನಿ. ಅದೆಲ್ಲ ಒರೆಸ್ಕೊಂಡಾದ್ಮೇಲೆ ಇನ್ನು ಅಡುಗೆ ಕೆಲಸ ಎಲ್ಲ ಮಾಡೋಕ್ಕೆ ಬರ್ತೀನಲ್ವ, ನಾವು ಅಡುಗೆ ಮಾಡ್ತಾನೆ ಆದಷ್ಟು ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಒಂದೇ ಸಲ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇನು ಅಂದ್ಕೊಬಿಡ್ತೀವಿ ಅಂದರೆ ತುಂಬ ಜನ ಅಯ್ಯೋ ಎಲ್ಲನೂ ಕಟ್ ಮಾಡ್ಕೊಬಿಟ್ಟು ಎಲ್ಲನೂ ಫುಲ್ ಹರಗಾಡ್ಕೊಂಡು ಅಡುಗೆ ಮಾಡಿಬಿಟ್ಟಿರ್ತಾರೆ. ಎಲ್ಲನೂ ಕ್ಲೀನ್ ಮಾಡಬೇಕಾದ್ರಂತೂ ತುಂಬಾ ಬೇಜಾರಾಗಿಬಿಡುತ್ತೆ. ಆದಷ್ಟು ಸ್ವಲ್ಪನೇ ಅಂದರೆ ಅಡುಗೆ ಮಾಡಬೇಕಾದ್ರೇ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಕೊಂಡ್ರೆ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಇವಾಗ ತರಕಾರಿ ಕಟ್ ಮಾಡ್ತಿದ್ದೀವಿ ಅಂತ ಅಂದಾಗ, ಏನಾದರೂ ಸೊಪ್ಪೆಲ್ಲನೇ ಇದು ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಪ್ಲೇಟ್ ಏನಾದರೂ ಇಟ್ಕೊಂಡು ಎಕ್ಸ್ಟ್ರಾ ಒಂದು ಪ್ಲೇಟ್ ಇಟ್ಕೊಳ್ಳೋದಾಗಿರ್ಬೋದು, ಇದೆಲ್ಲನೇ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋದಕ್ಕಾಗಿರ್ಬೋದು, ಇದೆಲ್ಲನೇ ಒಂದು ಪ್ಲೇಟಲ್ಲಿ ನಾವು ಎತ್ತಿಟ್ಕೊಬಿಟ್ರೆ, ಅಂದರೆ ಕಟ್ ಮಾಡಿದ ತಕ್ಷಣ ಅಲ್ಲೇ ಕೌಂಟರ್ ಟಾಪ್ ಮೇಲೆ ಬಿಟ್ಬಿಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಒಂದೇ ಸಲ ಕ್ಲೀನ್ ಮಾಡೋದಕ್ಕೆ ಒಂದು ಸ್ವಲ್ಪ ಬೇಜಾರು ಅನಿಸ್ತಿರುತ್ತೆ ಅಲ್ವಾ. ಒಂದು ಪ್ಲೇಟ್ ಹೆಂಗಿದ್ರು ಕಟ್ ಮಾಡ್ತಾ ಇರ್ತೀವಲ್ವ, ಅದ್ರ ಪಕ್ಕದಲ್ಲೇ ಒಂದು ಪ್ಲೇಟ್ನ ಇಟ್ಕೊಬಿಟ್ರೆ ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೋಬೋದು. ಸೊಪ್ಪುಂದೆಲ್ಲನೇ ಕ್ಲೀನ್ ಮಾಡಿ ನಾವು ಕಟ್ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ಅಂದರೆ ಒಂದು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು.
ನೆಕ್ಸ್ಟು ಏನು ಅಂತ ಅಂದರೆ ಅಡುಗೆ ಮನೇಲಿ ಒಂದು ಚಿಕ್ಕದು ಡಸ್ಟ್ಬಿನ್ ಇಟ್ಕೊಬಿಟ್ರೆ ತುಂಬಾ ಒಳ್ಳೆಯದು. ನಮಗೆ ಡಸ್ಟ್ಬಿನ್ ನೋಡ್ತಾ ಇದ್ದಂಗೆ ಏನೇ ಕಸ ಇದ್ರೂ ನಾವು ತೆಗ್ದು ಅದ್ರೊಳಗಡೆ ಹಾಕ್ಬಿಡ್ತೀವಿ. ಅಂದರೆ ಹೊರ್ಗಡೆ ಏನಾದರೂ ಇಟ್ಕೊಬಿಟ್ಟಿದ್ರೆ ಅಂದರೆ ಒಂದೇ ಸಲ ಕ್ಲೀನ್ ಮಾಡ್ಕೊಬಿಡೋಣ ಅನ್ನೋ ರೀತಿ ಫೀಲ್ ಆಗಿಬಿಡುತ್ತೆ. ಆದಷ್ಟು ಪಕ್ಕದಲ್ಲೇ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ರೆ ನಾವು ಏನೇ ಕಟ್ ಮಾಡ್ತಾ ಇರ್ತೀವಿ, ಏನೇ ವೇಸ್ಟೇಜ್ ಇದ್ದರೂ ಕೂಡ ಅಲ್ಲೇ ಪಕ್ಕದಲ್ಲೇ ಹಾಕೋಬಿಡ್ಬೋದು, ಈಸಿ ಆಗುತ್ತೆ. ಅದಕ್ಕೋಸ್ಕರ ಅಡುಗೆ ಮನೇಲಿ ಒಂದು ಚಿಕ್ಕದು ಡಸ್ಟ್ಬಿನ್ ಇಟ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟು. ಅದು ನಮ್ಮ ಕಣ್ಣು ಕಾಣೋ ಥರ ಇಟ್ಕೊಬಿಟ್ರಂತೂ ಎಲ್ಲನೂ ಏನೇ ಒಂದು ಕ್ಲೀನ್ ಮಾಡಿದ್ರು ಏನೇ ಒಂದು ವೇಸ್ಟೇಜ್ ಆದರೂ ಕೂಡ ಅಲ್ಲೇ ಪಕ್ಕದಲ್ಲೇ ಹಾಕೋಬಿಡ್ಬೋದು. ನೆಕ್ಸ್ಟು ಏನು ಅಂತ ಅಂದರೆ ಒಂದು ಟವಲ್ ಇಟ್ಕೋಬೇಕು. ಅಂದರೆ ಒಂದು ನೀಟಾಗಿ ಕೈ ಒರೆಸ್ಕೊಳ್ಳೋದಕ್ಕಾಗಿರ್ಬೋದು, ಒಂದು ಸೆಲ್ಫ್ ಎಲ್ಲ ಒರೆಸ್ಕೊಳ್ಳೋದಕ್ಕಾಗಿರ್ಬೋದು, ಒಂದು 2-3 ಟವಲ್ಗಳು ಇಟ್ಕೊಬಿಟ್ರೆ ಚಿಕ್ಕದು ನಾವು ಆವಾಗ ಏನಾದರೂ ಕಟ್ ಮಾಡ್ಕೋತು ಏನಾದರೂ ನೀರೆಲ್ಲ ಆಯಿತು ಅಂದರೆ ಅಲ್ಲೇ ಒರೆಸ್ಕೊಬಿಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದು 2-3 ಟವಲ್ ಅನ್ನೋದು ಇಟ್ಕೊಬಿಟ್ರೆ ಆಮೇಲೆ ನಾವು ಅರ್ಜೆಂಟಲ್ಲಿ ಟವಲ್ ಏನು ಇಟ್ಕೊಳ್ಳಿಲ್ಲ ಅಂತ ಅಂದರೆ ನಮ್ಮ ಬಟ್ಟೆಗೆ ಒರೆಸ್ಕೊಬಿಟ್ಟಿರ್ತೀವಿ. ತುಂಬ ಸಲ ಈ ರೀತಿ ಆಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು 2-3 ಟವಲ್ ಎಲ್ಲನೂ ಹ್ಯಾಂಗ್ ಮಾಡ್ಕೊಬಿಟ್ರೆ ನಮಗೆ ಒಂಥರ ಕಣ್ಣು ಕಾಣಿಸ್ತಿರುತ್ತೆ. ಏನಾದರೂ ಸ್ವಲ್ಪ ಕೈಯೆಲ್ಲ ತೇವಾಯಿತು ಅಂತ ಅಂದರೆ ಕೈಯೆಲ್ಲ ಒರೆಸ್ಕೊಂಡು ನಾವು ಬೇರೆ ಡಬ್ಬಿ ಮುಟ್ಟಾಗಲೂ ಕೂಡ ಅದ್ರ ಗರೆ ಏನೂ ಬರಲ್ಲ. ಇವಾಗ ನಾವು ಬರೀ ತೇವದ ಕೈಯಲ್ಲೇ ಒಂದು ಬಾಕ್ಸ್ ಮುಟ್ಟೋದಾಗಿರ್ಬೋದು, ಒಂದು ಸ್ಟೀಲ್ ಬಾಕ್ಸ್ ಮುಟ್ಟೋದಾಗಿರ್ಬೋದು, ಇದೆಲ್ಲ ಮುಟ್ಬಿಟ್ರೆ ನಾವು ಅದೇ ಒಂಥರ ಗರೆ ಥರ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ ಕೈಯೆಲ್ಲ ನೀಟಾಗಿ ಒರೆಸ್ಕೊಂಡು ನಾವು ಬೇರೆ ಎಲ್ಲನೂ ಮುಟ್ಟಿದ್ರು ಕೂಡ ಅದು ಅಷ್ಟು ನಮಗೇನು ಅನಿಸಲ್ಲ ಅಲ್ವಾ. ಎಲ್ಲನೂ ಫುಲ್ ಕೈ ಒರೆಸ್ಕೊಂಡಿರ್ತೀವಿ. ಟವಲ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಏನು ಅಂತ ಅಂದರೆ ಇವಾಗ ಏನಾದರೂ ಚಪಾತಿ ಲಟ್ಟಿಸ್ಕೊತಾ ಇದ್ದೀವಿ, ಬೇರೆ ಏನಾದರೂ ನಾವು ಲಟ್ಟಿಸ್ತಿದ್ದೀವಿ ಅಂದಾಗ ಅದ್ರ ಕೆಳಗಡೆ ಒಂದು ಟವಲ್ ಹಾಕೊಳ್ಳೋದಾಗಿರ್ಬೋದು. ಇದೆಲ್ಲ ಸಿಂಪಲ್ ಅನಿಸುತ್ತೆ. ಇವಾಗ ನಾವು ಹಂಗೆ ಕೌಂಟರ್ ಟಾಪ್ ಮೇಲೆ ಚಪಾತಿ ಎಲ್ಲ ಲಟ್ಟಿಸ್ಕೊಬಿಟ್ರೆ ಅದರಲ್ಲೂ ಪಕ್ಕದಲ್ಲೆಲ್ಲ ಬಾಕ್ಸ್ಗಳು ಇಟ್ಕೊಂಡಿರ್ತೀವಿ, ಎಲ್ಲ ಫುಲ್ ಒಂಥರ ಅದ್ರ ಮೇಲ್ಗಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಪಕ್ಕದಲ್ಲಿ ಹೆಂಗಿದ್ರು ಮಾಡ್ತಿದ್ದೀವಿ ಕೆಲಸ ಅಂದಾಗ ಸ್ವಲ್ಪ ಈ ರೀತಿ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಅದ್ರ ಕೆಳಗಡೆ ಒಂದು ಟವಲ್ ಹಾಕ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡಿಕೊಂಡ್ರೆ ನಮ್ಮ ಟವಲ್ ಎಲ್ಲ ಎತ್ಕೊಬಿಟ್ರೆ ಅಷ್ಟು ಏನು ಗಲೀಜೇನು ಅನಿಸಲ್ಲ. ನಾನು ಇದೇ ರೀತಿ ಮಾಡ್ಕೋತೀನಿ. ನೆಕ್ಸ್ಟು ಏನು ಅಂತ ಅಂದರೆ ನಾನು ಗ್ಯಾಸ್ ಸ್ಟವ್ ಕೆಳಗಡೆ ಚಿಕ್ಕದು ಪ್ಲೇಟ್ಗಳು ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಏನಾದರೂ ಅಕಸ್ಮಾತ್ ಕೆಳಗಡೆ ಹರಿದ್ಬಿಡ್ತು ಅಂತ ಅಂದರೆ, ಇವಾಗ ಏನಾದರೂ ಕುಕ್ಕರಿಂದ ಲೀಕ್ ಆಯಿತು ಅಂತ ಅಂದರೆ ಅದೆಲ್ಲ ಕೆಳಗಡೆ ಫುಲ್ ಹರಿದ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಪ್ಲೇಟ್ಗಳು ಇಟ್ಕೊಂಡಿರ್ತೀನಿ. ಆ ಪ್ಲೇಟ್ ಎತ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ನೆಕ್ಸ್ಟು ಏನು ಅಂತ ಅಂದರೆ ಸ್ವಲ್ಪ ಏನಾದರೂ ಪಾತ್ರೆ ಇದೆ ಅಂತ ಅಂದರೆ ಸಿಂಕಲ್ಲಿ ಆದಷ್ಟು ಪಾತ್ರೆನ ಜಾಸ್ತಿ ತುಂಬಿಡಲಿಕ್ಕೆ ಹೋಗಬಾರ್ದು. ಎಲ್ಲನೂ ಒಂದೇ ಸಲ ತೊಳಿಬೇಕಂದ್ರೂ ನಮಗೂ ಬೇಜಾರಾಗುತ್ತೆ ಅಲ್ವಾ. ನಾನು ಏನು ಮಾಡ್ತೀನಿ ಅಂತಂದರೆ ಅವಾಗಲೇ ಒಂದು ಸ್ವಲ್ಪ ಏನಾದರೂ ಪಾತ್ರೆ ಇತ್ತು ಅಂದರೆ ಅಲ್ಲಲ್ಲೇ ತೊಳ್ಕೊಬಿಡ್ತೀನಿ. ಅಂದರೆ ಜಾಸ್ತಿ ಇದ್ದಷ್ಟು ಅಂದರೆ ಎಲ್ಲನೂ ಒಂದೇ ಸಲ ಕ್ಲೀನ್ ಮಾಡ್ತೀವಿ ಅಂದರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೋತೀನಿ. ಸ್ವಲ್ಪ ಪಾತ್ರೆ ಇದೆ ಅಂದಾಗ ಅಲ್ಲೇ ತೊಳೆದು ಇಟ್ಕೊಬಿಡ್ತೀನಿ. ನೆಕ್ಸ್ಟು ಏನು ಅಂತಂದರೆ ಯಾವುದಾದ್ರೂ ಒಂದು ಬಾಕ್ಸ್ನ ನಾವು ಎತ್ಕೋತು ಏನಾದರೂ ಇವಾಗ ಒಂದು ಉಪ್ಪಿನ ಬಾಕ್ಸ್ನ ಎತ್ಕೊಂಡು ನಾವು ಹಾಕ್ತು ಅಂದರೆ ಅದು ಪಕ್ಕದಲ್ಲೇ ಇಟ್ಕೊಬಿಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಎಲ್ಲಿ ತೊಗೊಂಡಿರ್ತೀವಿ ಅದೇ ಜಾಗದಲ್ಲಿ ನೀಟಾಗಿ ಫಿಲ್ ಮಾಡ್ಕೊಬಿಟ್ರೆ ಅಂದರೆ ನೀಟಾಗಿರುತ್ತೆ. ಅಲ್ಲಲ್ಲೇ ಏನೂ ಇರೋದಿಲ್ಲ. ಏನೇ ತಗೊಂಡ್ರೂ ಕೂಡ ಅದೇ ಜಾಗದಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಏನು ಅಂತಂದರೆ ಅಡುಗೆ ಮಾಡ್ತಿದ್ದೀವಿ ಅಂದಾಗ ನಾವು ಫಸ್ಟು ನೋಡಬೇಕಾಗಿರೋದು ಯಾವುದಾದ್ರೂ ಏನಾದರೂ ಇವಾಗ ಕಾಳುಗಳು ಏನಾದರೂ ಹುಳ ಆಗಿದೆಯಾ ಎಲ್ಲನೂ ಫಸ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಏನಾದರೂ ಪಕ್ಕದಲ್ಲಿ ಫ್ರಿಡ್ಜ್ ಏನಾದರೂ ಇಟ್ಕೊಂಡಿದ್ರೆ, ನಮ್ಮ ಮನೇಲಿ ನಾನು ಅಡುಗೆ ಮನೇಲಿ ಫ್ರಿಡ್ಜ್ ಇಟ್ಕೊಂಡಿಲ್ಲ, ಹೊರಗಡೆ ಹಾಲಲ್ಲಿ ಇಟ್ಟಿದ್ದೀವಿ. ಅಡುಗೆ ಮನೇಲಿ ಫ್ರಿಡ್ಜ್ ಅನ್ನೋದನ್ನು ಇಟ್ಕೊಂಡಿದ್ರೆ ಒಂದು ಸಲ ಫ್ರಿಡ್ಜ್ ಎಲ್ಲನೇ ತೆಗೆದು ನೋಡಿ ಯಾವುದಾದ್ರೂ ಎಕ್ಸ್ಪೈರಿ ಡೇಟ್ ಆಗಿದ್ರೆ ಅದೆಲ್ಲನೂ ಹೊರಗಡೆ ಹಾಕೋದು, ಇದು ಕೂಡ ತುಂಬಾ ಇಂಪಾರ್ಟೆಂಟು. ಅಂತಂದರೆ ಎಲ್ಪ್ ಆಗುತ್ತೆ ಅಲ್ವಾ. ಒಂದು ನೀಟಾಗಿ ಅಡುಗೆ ಮಾಡಲಿಕ್ಕೂ ನಮಗೂ ಒಂಥರ ಹೈಜೀನಾಗಿ ಮಾಡ್ತಿದ್ವಿ ಅನ್ನೋ ಫೀಲ್ ಬರುತ್ತೆ. ಎಲ್ಲನೂ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ನಮಗೇನೋ ಅಷ್ಟು ಕೂಡ ಎಲ್ಲನೂ ಯಾವ್ದು ಎಕ್ಸ್ಪೈರಿ ಡೇಟ್ ಆಗಿದೆ ಎಲ್ಲನೂ ತೆಗೆದು ಹೊರಗಡೆ ಹಾಕ್ಬಿಟ್ರೆ ಅಲ್ಲೇ ಕೂಡ ಫ್ರಿಡ್ಜು ಕ್ಲೀನ್ ಆಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಏನು ಅಂತ ಅಂದರೆ ಏನಾದರೂ ತೊಗೊಬಂದ್ವಿ, ಇವಾಗ ಪಾಕೆಟಲ್ಲಿ ತೊಗೊಬಂದಿದ್ದೀವಿ ಅಂದರೆ ಅದೇ ತಕ್ಷಣ ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊಬಿಡಬೇಕು. ನೆಕ್ಸ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಬಾಕ್ಸಲ್ಲಿ ಎತ್ತಿ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಆದಷ್ಟು ಏನಾದರೂ ಖಾಲಿಯಾಗಿದೆ ತಂದಿದ್ದೀವಿ ಅಂದಾಗ ಅಲ್ಲೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಬಾಕ್ಸ್ ಒಳಗೆ ಹಾಕೋಬಿಟ್ಟು ಆ ಪೇಪರ್ ಎಲ್ಲನೂ ಒಂದೇ ಸಲ ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಆದಷ್ಟು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೋದು. ಈ ರೀತಿ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡ್ತೀನಿ. ಅಂದರೆ ನೀಟಾಗಿ ಯಾವಾಗಲೂ ಅಡುಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದೇ ಸಲ ತಿರ್ಗಾ ಪುನಃ ಎಲ್ಲನೂ ಒರೆಸ್ಕೊಳ್ಳೋದಾಗಿರ್ಬೋದು. ಆದಷ್ಟು ಅಡುಗೆ ಮಾಡಬೇಕಾದ್ರೆ ಚಿಕ್ಕದಾಗಿ ಈ ರೀತಿ ಫಾಲೋ ಮಾಡಿಕೊಂಡ್ರೆ ಅಷ್ಟು ಏನು ನಮಗೆ ಕಷ್ಟ ಅಂತ ಅನಿಸಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟು ನಾನು ಚಿಕನ್ ಕಬಾಬ್ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಸೇಮ್ ಚಿಕನ್ ಕಬಾಬ್ ಪೌಡ್ರನ್ನೇ ಯೂಸ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಅಂದರೆ ಮನೇಲೇ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ, ಮಕ್ಕಳು ಕೂಡ ಮಲ್ಕೊಬಿಡ್ತಾರೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ಅವ್ರಿಗೂ ತಿನ್ನಲಿಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಬಾಬ್ ಪೌಡರ್ನ ಹೊರಗಡೆನೇ ತರಿಸಿದ್ದೆ. ನನ್ನ ಹಸ್ಬೆಂಡು 2 ತೊಗೊಬನ್ನಿ ಅಂದರೆ 1 ತೊಗೊಬಂದುಬಿಟ್ಟಿದ್ರು. ಇನ್ನು ಮಸಾಲೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ಸ್ವಲ್ಪ ಚಿಲ್ಲಿ
ಪೌಡರು, ಕೋರಿಯಂಡರ್ ಪೌಡರು, ಗರಂ ಮಸಾಲ ಎಲ್ಲನೂ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಪೌಡರ್ ಜೊತೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಎಲ್ಲನೂ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಆ್ಯಡ್ ಮಾಡಿರ್ತೀವಲ್ವ, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಸಾಂಬಾರಂತೂ ಎಲ್ಲರೂ ಮಾಡ್ಕೋತಾರಲ್ಲ, ಸೇಮ್ ಅದೇ ರೀತಿ ಮಾಡ್ಕೋತೀನಿ. ಅಂದರೆ ಚಿಕನ್ ಸಾಂಬಾರು ಮಸಾಲೆ ಎಲ್ಲ ರುಬ್ಕೊಂಡು ನೆಕ್ಸ್ಟು ಖಾರದ ಪುಡಿ ಮತ್ತು ಕಾಯಿ ಕಡಲೆ ಎಲ್ಲನೂ ಆಡಿಸ್ಕೊಂಡು ನೆಕ್ಸ್ಟು ಮಿಕ್ಸಿಲಿ ರುಬ್ಕೊಂಡು ಎಲ್ಲನೂ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಅಂದರೆ ಈ ಟಿಪ್ಸ್ ಏನಾದ್ರು ಯೂಸ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.